ಬಿಗ್ ಬಾಸ್ ಮನೆ ಅನ್ನೋದು ನನ್ನ ಸೆಂಟಿಮೆಂಟ್ಸ್. ಬಾದ್ಶಾ ಕಟ್ಟಿರೋದು ಒಂದು ಮಹಾ ಸಾಮ್ರಾಜ್ಯ. ಅದು ಇಂಥ ಮಾತುಗಳು ಕೇಳಬೇಕಾದ್ರೆ ರೋಮಾಂಚನ ಆಗುತ್ತೆ ನನಗೆ. ಇಟ್ ಹ್ಯಾಸ್ ಟರ್ನ್ಡ್ ಇನ್ ಟು ಅ ಮ್ಯಾಸಿವ್ ಎಂಟರ್ಟೈನ್ಮೆಂಟ್ ಅಂತ. ಯು ನೋ, ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಹಿಸ್ಟ್ರಿ. ಕಾವ್ಯ, ಸ್ಪಂದನ, ಗಿಲ್ಲಿ ಅವ್ರ ಜೊತೆ ಯಾರು ಕ್ಲೋಸ್ ಇದಾರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರನ್ನ ಕಳಿಸ್ಬೇಕು. ಇವ್ರು ರಾತ್ರಿ ಏನಾದ್ರು ತಂದು ನನ್ನ ತಲೆ ಮೇಲೆ ಹಾಕಿದ್ರೆ ಯಾರಿಗ್ ಗೊತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. MSN ಟಾಕ್ಸ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷ ಸಂದರ್ಶನದಲ್ಲಿ ಕೂತಿದ್ದೀನಿ. ಅವ್ರಿಗೊಂದು ಸ್ಪೆಷಲ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ನಾನೇ ಸ್ವತಃ ಬರೆದು ಇವಾಗ ಹೇಳ್ತಾ ಇದ್ದೀನಿ. ನೆನಪಿರಲ್ಲ ಅಂತ ಫೋನ್ ನೋಡ್ಕೊಂಡು ಹೇಳ್ತಿದ್ದೀನಿ, ಯಾರು ಬೈಕೋಬಾರ್ದು. ಸೊ ಒಂದೊಳ್ಳೆ ಇಂಟ್ರೊಡಕ್ಷನ್ ಕೊಡ್ತಾ ಅವ್ರನ್ನ ನಾನು ನನ್ನ ಚಾನೆಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಜೈ ಮಹಾಕಾಳ್ ಅಂತ ಒಳಗೆ ಕಾಲಿಟ್ಟ ಇವರಿಗೆ ಇದು ಟ್ಯಾಗ್ ಲೈನ್ ಆಗಿ ಬದಲಾಗಿದೆ. ಬಿಗ್ ಬಾಸ್ ಮನೆಯನ್ನ ತಮ್ಮ ಮನೆ ಅಂತ ಭಾವಿಸಿ, ಪೂಜಿಸಿ, ಅನುಭವಿಸಿ ತಮ್ಮನ್ನೇ ತಾವು ಆ ಮನೆಗೆ ಅರ್ಪಿಸಿಕೊಂಡ ವ್ಯಕ್ತಿ ಈ ಧ್ರುವಂತ್. ಫಸ್ಟ್ ಹಾಫ್ ನಲ್ಲಿ ಕರುಣಾಮಹಿ, ತ್ಯಾಗಮಹಿ ಆಗಿದ್ದ ಇವರು ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ಚೇಂಜ್. ವಿನ್ನರ್ಗೆ ಟಕ್ಕರ್ ಕೊಟ್ಟು ರನ್ನರ್ ಅಪ್ಗೆ ಡೈರೆಕ್ಟ್ ಬುಲೆಟ್ ಫೈರ್ ಮಾಡಿ ಸೆಕೆಂಡ್ ರನ್ನರ್ ಅಪ್ ನ ಆತ್ಮೀಯ ಸ್ನೇಹಿತರಾಗಿದ್ರು. ಒಂದೋ ಎರಡೋ ಟಾಸ್ಕ್ ಆಡಿದ್ದಾರೆ ಅನ್ನಿಸ್ಕೊಳ್ತಾ ಇದ್ದಂತಹ ಇವರು ಕೊನೆಯ 2 ವಾರಗಳಿಗೆ ಆಡಿದ ಟಾಸ್ಕ್ ಗಳನ್ನ ನೋಡಿ ಮನೆಯವರ ಜೊತೆ ನಾವು ಕೂಡ, ಅಂದ್ರೆ ಇಡೀ ಕರ್ನಾಟಕವೇ ಬಾಯ್ ಮೇಲೆ ಬೆರಳಿಟ್ಕೊಂಡಿದ್ದಂತೂ ಸುಳ್ಳಲ್ಲ. ಒಟ್ನಲ್ಲಿ ಧ್ರುವಂತ್ ತಣ್ಣಗಿದ್ರೆ ಶಂಕರ, ಬೆಂಕಿ ಆದ್ರೆ ರುದ್ರ. ಈಗ ತಣ್ಣಗಿದ್ದಾರೆ, ಈಗಲೇ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ನಮ್ಮ ಚಾನೆಲ್ಗೆ. ಸರ್ ನಮಸ್ತೆ. ನಮಸ್ತೆ. ಇದು ಬಹುಶಃ ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್. ಇಷ್ಟು ಚೆನ್ನಾಗಿ ನನಗೋಸ್ಕರ ನೀವು ಬರ್ಕೊಂಡು ಬಂದಿದ್ದೀರಿ. ನಾನು ಅದನ್ನೇ ಹೇಳೋದು, ಬಿಗ್ ಬಾಸ್ ಅಲ್ಲಿ ನಾನು ಕಪ್ಪು ಗೆಲ್ದಿದ್ರು ತುಂಬಾ ಬೆಲೆ ಕಟ್ಟಕ್ಕಾಗ್ದಿರೋದನ್ನ ಗೆದ್ದಿದ್ದೀನಿ ಅಂತ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಬಂದಿದ್ದೀನಿ. ಇದೇ ಕಾರಣಕ್ಕೆ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಇಷ್ಟು ಚಂದ ಶಬ್ದಗಳಲ್ಲಿ ವರ್ಣಿಸಿದಿರಿ, ನನಗೆ ಪದಗಳೆಲ್ಲ ಇಲ್ಲ ನಿಮ್ಗೆ ಏನ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಯು ಟೋಟಲಿ ಡಿಸರ್ವ್ ಇಟ್ ಸರ್. ಯು ಟೋಟಲಿ ಡಿಸರ್ವ್ ದಿಸ್. ಹೇಳ್ಬೇಕು ಅಂದ್ರೆ ಇದು ಸುಮ್ನೆ ಹೇಳ್ತಿಲ್ಲ, ಏನೋ ನಮ್ ಚಾನೆಲ್ಗೆ ಬಂದ್ರು, ಇಂಟರ್ವ್ಯೂ ಕೊಟ್ರು. ನೋ, ಯು ಡಿಸರ್ವ್ ದಿಸ್. ಸೊ ತುಂಬಾ ಖುಷಿ ಆಗತ್ತೆ ನಿಮ್ನ ಮಾತಾಡ್ಸೋದಕ್ಕೆ ಅಥವಾ ನಿಮ್ನ ಇಂಟರ್ವ್ಯೂ ಮಾಡೋದಕ್ಕೆ. ಇಟ್ ವಾಸ್ ಒಂಥರ ಒಳ್ಳೆ ವೈಬ್ಸ್. ಒಳಗಿದ್ದಾಗ ಎಲ್ರು ಹೇಳೋರು, ಧ್ರುವಂತ್ ಅಂತ ಅಂದ್ರೆ ಈ ತರ ಮನೆನ ತುಂಬಾ ಚೆನ್ನಾಗಿ ಇಟ್ಕೊಂತಾರೆ, ದೇವಸ್ಥಾನವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ಒಳ್ಳೆ ವೈಬ್ ಇದೆ ಅಂತ. ಈ ಕೂತಾಗ ಆ ವೈಬ್ ಬರ್ತಾ ಇದೆ ನನಗೆ. ನೀವು ಮಾತಾಡ್ತಿರ್ಬೇಕಾದ್ರೆ ಕಣ್ಣೀರೇ ಬಂದ್ಬಿಡ್ತೀನಿ ಹೇಳಿದ್ದು. ಬಿಕಾಸ್ ಬಿಗ್ ಬಾಸ್ ಮನೆ ಅನ್ನೋದು ನನ್ನ ಸೆಂಟಿಮೆಂಟ್ಸ್. ಬಿಕಾಸ್ ಪ್ರತಿಯೊಬ್ರು ಒಂದೊಂದು ರೀತಿ ನೋಡ್ತಾರೆ. ನನಗೆ ಅದೊಂದು ಬಹಳ ದೊಡ್ಡ ಅವಕಾಶ. ಮತ್ತೆ ತುಂಬಾ ಪ್ರತಿಭೆಗಳನ್ನ ಎಲ್ಲಿಂದ ಎಲ್ಲೋ ಕರ್ಕೊಂಡು ಹೋದಂಥದ್ದು ಅದು. ಮತ್ತೆ ಕಿಚ್ಚ, ಬಾದ್ಶಾ, ಸುದೀಪ್ ಅವರು ಕಟ್ಟಿರೋದು ಒಂದು 12 ವರ್ಷದಿಂದ ಕಟ್ಟಿರುವಂತ ದೊಡ್ಡ ಮಹಾ ಸಾಮ್ರಾಜ್ಯ ಅದು. ಇಟ್ಸ್ ಅ ಬ್ರ್ಯಾಂಡ್. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಅಷ್ಟೇ ಶುದ್ಧವಾಗಿ ಹೋಗ್ಬೇಕು ನಾವು. ಸೊ ಹಾಗಾಗಿ ನಾನು ನಾನ್ ವೆಜ್ ಬಿಟ್ಟಿದ್ದೆ, ಮೊಟ್ಟೆನೂ ತಿಂತಾ ಇರ್ಲಿಲ್ಲ. ಅಂತ ವೇದಿಕೆನ ದೇವಸ್ಥಾನ ತರ ಪೂಜಿಸಿ ಆಟಾಡಿದ್ದೀನಿ. ಬಹುಶಃ ಇವತ್ತು ಅದೇ ಎಲ್ರು ಹೇಳೋ ಹಾಗೆ ಬಹುಶಃ ನಾನು ಕಪ್ಪು ಗೆದ್ದಿಲ್ಲ, ಬಟ್ ಅದನ್ನ ಬಿಟ್ಟು ಇಡೀ ರಾಜ್ಯವನ್ನ, ಜನತೆಯನ್ನ, ಇಡೀ ಶೋನ ಗೆದ್ಕೊಂಡು ಬಂದಿದ್ದೀನಿ. ಇಂಥ ಮಾತುಗಳು ಕೇಳ್ಬೇಕಾದ್ರೆ ರೋಮಾಂಚನ ಆಗುತ್ತೆ ನನಗೆ. ದಿಸ್ ಇಸ್ ದ ಟ್ರೂ ವಿಕ್ಟ್ರಿ ಅನ್ಸುತ್ತೆ ನನಗೆ. ಸರ್, ಈಗ ಫಸ್ಟ್ ಬಿಗ್ ಬಾಸ್ ಮನೆ ಜರ್ನಿ ಬಗ್ಗೆ ಮಾತಾಡೋಣ. ಫಸ್ಟ್ ಹಾಫ್ ಅಲ್ಲಿ ಇದ್ದಂತ ಧ್ರುವಂತ್ ಅವ್ರಿಗೂ ಸೆಕೆಂಡ್ ಹಾಫ್ ಅಲ್ಲಿ ನೋಡಿದಂತ ಧ್ರುವಂತ್ ಅವ್ರಿಗೂ ಬಹಳ ಬಹಳ ವ್ಯತ್ಯಾಸ. ಪ್ರಾಬಬ್ಲಿ ಅಜ್ಜಗಜಾಂತರ ವ್ಯತ್ಯಾಸನಪ್ಪ ನಮ್ ಪ್ರಕಾರ. ಸೊ ಅಂತ ಸೀಕ್ರೆಟ್ ರೂಮ್ ಅನ್ನ, ಸೀಕ್ರೆಟ್ ಏನು ಅಂತ ಎಲ್ಲಾರ್ಗು ನೀವು ಬಿಟ್ಕೊಡ್ಬೇಕು. ಸೀಕ್ರೆಟ್ ರೂಮಿಗೆ ಹೋಗಿ ಬಂದ್ಮೇಲೆ ಧ್ರುವಂತ್ ಕಂಪ್ಲೀಟ್ ಫುಲ್ ಚೇಂಜ್ ಅಪ್ಪ. ಆದ್ರೂ ಒಂದು ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆದ್ರು, ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ. ಸೊ ಸೀಕ್ರೆಟ್ ರೂಮ್ ಸೀಕ್ರೆಟ್ ಏನು? ಮ್ಯಾಮ್, ಇದು 2 ಬೇರೆ ಬೇರೆ ವಿಭಾಗ. ಒಂದು ಬಿಗ್ ಬಾಸ್ ಅನುಭವ, ಮತ್ತೆ ಸೀಕ್ರೆಟ್ ರೂಮ್. ಮೊದಲನೇದಾಗಿ ಬಿಗ್ ಬಾಸ್ ಈಸ್ ಒನ್ ಆಫ್ ದಿ ಒಂದು ಟಾಪ್ ರಿಯಾಲಿಟಿ ಶೋ. ಇದು ಒಂದು ನಾರ್ಮಲ್ ರಿಯಾಲಿಟಿ ಶೋ ಅಲ್ಲ. ಬಿಕಾಸ್ ಅಲ್ಲಿ ಒಳಗಡೆ ಆಗೋದು ಸಾಧಕರ ಮಧ್ಯೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಬಂದು ಅಲ್ಲಿ ನಾವು ಆಟ ಆಡೋದು. ಸೊ ಇಟ್ಸ್ 4ರಷ್ಟು ಜಾಸ್ತಿ ಆ ಕಾಂಪಿಟಿಷನ್ ಒಂದು. ಸೊ ಎರಡನೇದು, ನಮಗೆ ಆ ಅವಕಾಶ ಬಂದಿದೆ ಅಂತಂದ್ರೇನೆ ಅದೊಂದು ದೊಡ್ಡ ವಿಕ್ಟ್ರಿ ಅಲ್ಲಿಗೆ ಹೋಗಿ. ಬಿಕಾಸ್ ಲಕ್ಷಾಂತರ ಪ್ರತಿಭೆಗಳ ಮಧ್ಯೆ ಶಾರ್ಟ್ ಲಿಸ್ಟ್ ಆಗಿ ಆ ಶೋಗೆ ಕರ್ಕೊಂಡು ಬರ್ತಾರೆ. ಒಂದು. ಎರಡನೇದು, ಇನ್ನು ನನ್ನ ಆಟ ಸೀಕ್ರೆಟ್ ರೂಮ್. ಬಹುಶಃ ಆ ಆಂಗಲ್ ನ ನೋಡಿರೋ ಕ್ರಿಯೇಟಿವ್ ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಮನ್ಸಲ್ಲೂ ಇರ್ಲಿಲ್ಲ ಈ ರೀತಿ ಒಂದು ಆಗುತ್ತೆ, ಅದೊಂದು ಔಟ್ಪುಟ್ ಕೊಡುತ್ತೆ ಅಂತ. ಎಷ್ಟೋ ಟೈಮ್ ಆದ್ಮೇಲೆ ಅದೊಂದು ಕಾನ್ಸೆಪ್ಟ್ ಅವರು ನಮಗೋಸ್ಕರ ಒಂದು ಇದು ಮಾಡ್ತಾರೆ.
ಸೊ ಅಂಡ್ ರಕ್ಷಿತಾ ಗೊತ್ತು ನಿಮಗೆ, ಆಮೇಲೆ ನನ್ನ ಇದನ್ನು ಗೊತ್ತು, ಇಬ್ಬರನ್ನು ಬಿಟ್ರು. ಆಮೇಲೆ ಅವರು ಹೇಳೋದು ನನಗೆ ಆಗ್ತಾ ಇರ್ಲಿಲ್ಲ, ನಾನು ಹೇಳೋದು ಅವ್ರಿಗೆ ಒಪ್ಪಿಗೆ ಆಗ್ತಾ ಇರ್ಲಿಲ್ಲ. ಈ ನಮ್ಮಿಬ್ಬರ ಮಧ್ಯದ ಜುಗಲ್ ಬಂದು ಆಕ್ಚುಲಿ ಅಲ್ಲಿ ನಡೆದಿದ್ದೆಲ್ಲ ನಿಜಾನೇ. ನಮ್ಮ ಜಗಳ ಆಗ್ಲಿ, ನಮ್ಮ ಒಂದು ಏನು ಭಿನ್ನಾಭಿಪ್ರಾಯಗಳು ಅದೆಲ್ಲ ನಡೆದಿದ್ದು ಇದೆ. ಆದ್ರೆ ಹೊರಗಡೆ ಬಂದಾಗ ಗೊತ್ತಾಯ್ತು, ಇಟ್ ಹ್ಯಾಸ್ ಟರ್ನ್ಡ್ ಇನ್ ಟು ಅ ಮ್ಯಾಸಿವ್ ಎಂಟರ್ಟೈನ್ಮೆಂಟ್ ಅಂತ. ಜನಗಳು ಅದನ್ನ ಬಹಳ ಎಂಜಾಯ್ ಮಾಡ್ತಿದ್ರು. ನನಗೆ ಅಲ್ಲಿ ಅದೇ ನಂದು ಟ್ರೋಲ್ಸ್ ಎಲ್ಲ ಹೋಗ್ತಾ ಇದೆ, ನನ್ನ ಡ್ಯಾನ್ಸ್ ಮಾಡಿರೋದು ಅವ್ರು. ನನಗೆ ಆ ಸಿಟ್ಟಲ್ಲಿ ಅವ್ರು ಮಾಡ್ತಾ ಇದ್ದಿದ್ದ ನನಗೆ ಬೇರೆ ಏನು ಮಾಡೋದಕ್ಕೆ ಆಪ್ಷನ್ ಇಲ್ಲ. ಸೊ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದೆ ನಾನು. ಅದು ಟ್ರೋಲ್ ಆಗಿ ಬಹಳ ಎಂಜಾಯ್ ಮಾಡಿದ್ದಾರೆ ಜನಗಳು. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಮತ್ತೆ ಇನ್ನೊಂದು ಪರ್ಟಿಕ್ಯುಲರ್ ಸೀಕ್ರೆಟ್ ರೂಮ್ ಬಗ್ಗೆ ನಾನು ಹೇಳಬೇಕು. ಅದಕ್ಕಿಂತ ಮುಂಚೆ ನನಗೆ ಕೆಲವು ಬ್ಲಾಕೇಜಸ್ ಇತ್ತು ನನ್ನ ಆಟದ ಬಗ್ಗೆ, ಮತ್ತೆ ನನ್ನ ಏನು ಅದ್ರ ಬಗ್ಗೆ ಇತ್ತು. ಸೀಕ್ರೆಟ್ ರೂಮ್ ಅಲ್ಲಿ ನಾವು ಯಾವಾಗ ಟಿವಿಲ್ ನೋಡಿದ್ವಿ, ಆಗ ಗೊತ್ತಾಯ್ತು ಎಂತ ವೇದಿಕೆ ಇದು ನಮಗೆ ಸಿಕ್ಕಿರೋದು, ಮತ್ತೆ ನಾವು ಹೇಗ್ ಪರ್ಫಾರ್ಮ್ ಮಾಡ್ಬೇಕಲ್ಲಿ, ನಾವ್ ಏನ್ ಮಾಡ್ಕೊಂಡ್ ಬಂದ್ವಿ ಅನ್ನೊಂದು ರಿಯಲೈಸೇಷನ್ ಹಿಟ್ ಅಂತ ಏನ್ ಹೇಳ್ತೀವಿ, ಅದಾಯ್ತು ನನ್ನಲ್ಲಿ. ಆಮೇಲೆ ಕಾಯ್ತಿದ್ದೆ ಮೇಡಮ್, ಒಂದು ಸಲ ಹೊರಗಡೆ ಬಂದು ನಾನು ತೋರಿಸ್ತೀನಿ ಅಂತ. ಆಮೇಲಿಂದ ನಾನು ಐ ಡಿಂಟ್ ಲುಕ್ ಬ್ಯಾಕ್. ನಾನು ಎಲ್ಲಿ ಏನ್ ಮಾಡ್ಕೊಂಡು ಹೋಗ್ಬೇಕಿತ್ತು ಹೋದೆ, ಅದಕ್ಕೆ ಏನ್ ಸಿಗ್ಬೇಕಿತ್ತು ಸಿಕ್ತು. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪ್ರಾಬ್ಲಿ ಅದ್ ನಿಮಗಷ್ಟೇ ಗೊತ್ತಿರುತ್ತೆ, ಬಿಕಾಸ್ ಒಳಗೆ ಆಡಿದವರನ್ನೇ ಆಚೆ ಕೂತು ಟಿವಿಲ್ ನೋಡೋ ಸಂದರ್ಭ ಅದು. ಸೊ ಏನು ಪರ್ಸೆಪ್ಷನ್ ಏನ್ ಚೇಂಜ್ ಆಯ್ತು ಒಳಗಿದ್ದಾಗ, ಅವ್ರ ಜೊತೆ ಜೀವನ ಮಾಡುವಾಗ ಏನ್ ಪರ್ಸೆಪ್ಷನ್ ನೀವು ನೋಡಿದ್ರಿ, ಒಳಗೆ ಹೋಗಿ ಅಲ್ಲಿ ಒಂದು ಟಿವಿನಲ್ಲಿ ನೋಡುವಂತ ಪರ್ಸೆಪ್ಷನ್ ಏನು? ಆಕ್ಚುಲಿ ಅದು ಎಲ್ರಿಗೂ ಆಗ್ಬೇಕು ಅಂತಿಲ್ಲ. ಈಗ ನನಗಾಗಿದೆ ಅಂತ ಅಂದ್ರೆ, ಈಗ ನನ್ ಜೊತೆ ರಕ್ಷಿತಾ ಅವ್ರು ಇದ್ರು, ಅವ್ರಿಗೆ ಆಗ್ಬೇಕು ಅಂತಿಲ್ಲ. ಅವ್ರಿಗೆ ಆಕ್ಚುಲಿ ಏನು ಡಿಫ್ರೆನ್ಸ್ ಅನ್ಸಿಲ್ಲ. ಅವ್ರಿಗೆ ಒಳಗಡೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಮನೆ ಒಳಗಡೆ ಇದೀವಿ ನಾವು, ಪ್ರತಿ ಸರ್ತಿ ನಮಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸುಮ್ನೆ ಕೂರೋ ಹಾಗಿಲ್ಲ. ಯು ಹ್ಯಾವ್ ಟು ಪ್ರೂವ್ ಹೂ ಯು ಆರ್. ಅಷ್ಟು ವಿಭಾಗಗಳಿದೆ ಅಲ್ಲಿ. ಮನೆದೊಂದು ವಿಭಾಗ ಇರುತ್ತೆ, ಕ್ರಿಯೇಟಿವ್ದೊಂದು ಇರುತ್ತೆ, ಆಮೇಲೆ ಕಲ್ಚರಲ್ ಇರುತ್ತೆ, ಪ್ರಮೋಷನಲ್ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಇರುತ್ತೆ, ಟಾಸ್ಕ್ ನ ಓದೋದಿರುತ್ತೆ, ಉಸ್ತುವಾರಿ ಮಾಡೋದಿರುತ್ತೆ, ನಾವೇ ಆಟ ಆಡೋದಿರುತ್ತೆ, ಆಟ ಆಡ್ಸೋದಿರುತ್ತೆ, ಮತ್ತೆ ನಮ್ಮ ನಿಲುವುಗಳು, ನಿರ್ಧಾರಗಳು, ಇದು ತುಂಬಾ ವಿಭಾಗಗಳಿದೆ. ಸೊ ಅದರಲ್ಲಿ ನಿನ್ನ ವ್ಯಕ್ತಿತ್ವ ಏನು, ನೀನ್ ಯಾರು ಅಂತ ತೋರಿಸುವಂತ ಒಂದು ಮಹಾನ್ ವೇದಿಕೆ ಅದು. ಸೊ ಅದೆಲ್ಲ ನನಗೆ ಅಲ್ಲಿ ಆ ಟಿವಿಲ್ ನೋಡಿದಾಗ, ಬೇರೆ ಕಂಟೆಸ್ಟೆಂಟ್ ನ ನೋಡಿದಾಗ, ನಾವೆಲ್ಲ ಎಂತ ಒಂದು ಆಪರ್ಚುನಿಟಿನ ವೇಸ್ಟ್ ಮಾಡ್ತಾ ಇದೀವಿ ಅಂತ ಅನ್ನಿಸಕ್ ಶುರು ಆಯ್ತು. ಮತ್ತೆ ಕಿಚ್ಚ ಸರ್ ಹೇಳ್ತಾ ಇದ್ರು, ನೀವ್ ಯಾರು ಆಟನೇ ಶುರು ಮಾಡಿಲ್ಲ ಅಂತ. ಆಗ ನನಗೆ ಗೊತ್ತಾಯ್ತು ಏನು ಹೇಳ್ತಾ ಇದ್ದಾರೆ ಅವರು ಅಂತ. ಸೊ ಆಮೇಲೆ ನನಗೆ ಗೊತ್ತಾಯ್ತು, ಇನ್ನು ಉಳಿದಿರೋ ಟೈಮ್ ನಾನು ಇಂಥ ವೇದಿಕೆ ನನ್ನ ಜೀವನದಲ್ಲಿ ಮತ್ತೆ ಬರಲ್ಲ. ನನ್ನಲ್ಲಿ ಏನೆಲ್ಲ ಇದೆ, ನಾನು ಏನೆಲ್ಲ ಕೊಡ್ಬೋದು ಅದನ್ನ ಕೊಡ್ಲೇಬೇಕು ಅಂತ ಹೇಳಿ ನಾನು ಅಲ್ಲಿ ಡಿಸೈಡ್ ಮಾಡ್ತೀನಿ. ಮತ್ತೆ ಇಟ್ ಹಸ್ ಕ್ರಿಯೇಟೆಡ್ ಅ ಹಿಸ್ಟ್ರಿ. ಅದಂತೂ ಟ್ರೂ. ಯಾಕಂತ ಪ್ರಾಬ್ಲಿ ಅದು ಬಿಗ್ ಬಾಸ್ ಸೀಸನ್ 4 ನಲ್ಲಿ ಆ ಕಾನ್ಸೆಪ್ಟ್ ನ ತರ್ತಾರೆ. 4 ಆದ್ಮೇಲೆ 12 ಅಲ್ಲಿ ಆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನ ತರ್ತಾರೆ ಅಂತ ಅಂದ್ರೆ, ಯು ಜಸ್ಟ್ ಇಮ್ಯಾಜಿನ್, ಅಂಡ್ ಇಟ್ ಈಸ್ ವೆರಿ ಸಕ್ಸಸ್ಫುಲ್. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ವಾಸ್ ಡ್ಯಾಮ್ ಸಕ್ಸಸ್ಫುಲ್ ಇನ್ ದಿಸ್ ಸೀಸನ್. ಅಂಡ್ ನಿಮ್ಗೂ ರಕ್ಷಿತ್ ಅವ್ರಿಗೂ ಬರ್ತಿರ್ಲಿಲ್ಲ ಅಲ್ಲಿ ಒಳಗ ಆಗಿದಂತಹ ಒಂದಷ್ಟು ಜುಗಲ್ ಬಂದಿಗಳು. ವಾಟ್ ಸೀನ್ಸ್ ಅನ್ಸೋದು. ನಮ್ಗೆ ಏನಾಗ್ಬಿಡ್ತು ಆ ವಾರದಲ್ಲಿ ಅಂತಂದ್ರೆ, ಮನೆಯವ್ರನ್ನ ಬಿಟ್ಬಿಟ್ವಿ, ಯಾವಾಗ ಸೀಕ್ರೆಟ್ ರೂಮ್ ಬರುತ್ತೆ, ಯಾವಾಗ ಸೀಕ್ರೆಟ್ ರೂಮ್ ಸೀನ್ಸ್ ಬರುತ್ತೆ. ಓ ಮೈ ಗಾಡ್, ಎಂತ ಜುಗಲ್ ಬನ್ನಿ. ಅಂಡ್ ಆ ಸೀಕ್ರೆಟ್ ರೂಮ್ ನ ನಿಮ್ಮ ಒಂದು ಪರ್ಸನಾಲಿಟಿಯ ನಮಗೆ ಅರ್ಥ ಮಾಡ್ಸೋಕ್ ಪರ್ಸೆಪ್ಷನ್ ಚೇಂಜ್ ಆಯ್ತು. ಹಾನೆಸ್ಟ್ ಆಗಿ ನೀವು ಡಿವೈಡ್ ಮಾಡೋ ರೀತಿ, ಬಿಕಾಸ್ ಒಳಗಡೆ ಯಾರು ಸಂಪರ್ಕನೇ ಇಲ್ಲ, ಯಾರು ಫ್ರೆಂಡ್ಸ್ ಹಂಗ್ ನೋಡಿದ್ರೆ ನಿಮ್ಗೆ, ಬಟ್ ಸ್ಟಿಲ್ ಯು ಸ್ಟುಡ್ ದಟ್, ಇಲ್ಲ ಎಲ್ಲರಿಗೂ ಡಿವೈಡ್ ನೀಟಾಗಿ ಮಾಡೋಣ ನೀಟಾಗಿ, ಹಿಂಗ್ ಮಾಡೋದ್ ಬೇಡ ಅಂತ ನೀವು ಸ್ಟ್ಯಾಂಡ್ ತಗೊಂಡಿದ್ ರೀತಿ ಆಗಿರ್ಬೋದು, ಅಥವಾ ರಕ್ಷಿತ್ ಅವ್ರ ಪ್ರತಿ ಸಲ ಕೂಡ ಇಲ್ಲ, ನನ್ನ ಕೂಡ ಇಲ್ಲ ನೀವು, ಅದಕ್ಕೆ ನೀವು ಕೊಡ್ತಂತಹ ಒಂದಷ್ಟು ಕೌಂಟರ್ಸ್ ಆಗಿರ್ಬೋದು. ಇಟ್ಸ್ ಆಲ್ ಸೋ ಫನ್, ಇಟ್ಸ್ ಆಲ್ ಸೋ ಹಾನೆಸ್ಟ್ ಟು ಸಿ ನಿಮ್ಮನ್ನೆಲ್ಲ ನೋಡೋದಕ್ಕೆ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಸೀಕ್ರೆಟ್ ರೂಮ್ದು? ಸೀಕ್ರೆಟ್ ರೂಮ್ದು ವಾಸ್ ವೆರಿ ಅಡ್ವೆಂಚರಸ್. ಆಮೇಲೆ ನಮಗೆ ಕೊಟ್ಟಂತ ವ್ಯಕ್ತಿ ಗೊತ್ತು ನಿಮಗೆ, ನಮ್ಮ ಜೊತೆ ಅವ್ರ ಜೊತೆ ಅಲ್ಲಿ ಇದ್ದು ನಾನು ಮುಂದೆ ಆಟ ಬೆಳೆಸೋದು, ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಅಷ್ಟು ಜನನ ಹ್ಯಾಂಡಲ್ ಮಾಡ್ಬೋದು, ಇವ್ರನ್ನ ಗೊತ್ತು ನಿಮಗೆ. ಸೊ ಮತ್ತೆ ಅಲ್ಲೇ ಬರೋದು ನಮ್ಮ ವ್ಯಕ್ತಿತ್ವ ಏನು ಅಂತ ಬರೋದೇ ಅಲ್ಲಿ. ಸೊ ನನಗೆ ವೈಯಕ್ತಿಕ ಏನೇ ಇರ್ಲಿ, ಆಟ ಅಂತ ಬಂದಾಗ ಇಟ್ ಶುಡ್ ಬಿ ಫೇರ್ ಫಾರ್ ಎವ್ರಿಬಡಿ, ಬಯಾಸ್ ಇರಬಾರ್ದು. ಅಂಡ್ ನನ್ನ ವ್ಯಕ್ತಿತ್ವ ಅದನ್ನ ಒಪ್ಪೋದಿಲ್ಲ. ನನ್ನ ಶತ್ರುವೇ ಆಗಿರ್ಲಿ, ಒಂದು ಆಟ ಅಂತ ಬಂದಾಗ ನನ್ನ ಶತ್ರುವೇ ಆಗಿರ್ಲಿ, ಅವ್ರಿಗೂ ಸಮಾನವಾದ ಅವಕಾಶ ಸಿಗ್ಬೇಕು. ಇದು ನನ್ನ ನಿಲುವು.
ಇವರಿಗೆ ಅಲ್ಲಿ ವೈಯಕ್ತಿಕವಾಗಿ ಕಾವ್ಯ, ಸ್ಪಂದನ, ಗಿಲ್ಲಿ ಅವ್ರ ಜೊತೆ ಯಾರು ಕ್ಲೋಸ್ ಇದಾರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರನ್ನ ಕಳಿಸ್ಬೇಕು. ಆಗ ಸೊ ಇವರು ಗಿಲ್ಲಿ ಜೊತೆ ಹಾ. ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಇವರು ಅದೊಂದು ಅವ್ರದ್ದು ಸ್ಟ್ರಾಟಜಿ ಆಗಿದೆ. ಅಂಡ್ ಸಮ್ವೇರ್ ದೇ ಆರ್ ಸಕ್ಸಸ್ಫುಲ್ ಇನ್ ದಟ್. ಸೊ ಅದಾಗಿತ್ತು. ಸೊ ಅವ್ರನ್ನ ವೀಕ್ ಮಾಡಿ ಆಚೆ ಹಾಕ್ಬೇಕು ಅನ್ನೋದು ಒಂದು ಫಿಕ್ಸ್ ಆಗ್ಬಿಟ್ಟಿದ್ರು ಅವ್ರು. ಸೊ ನಮಗೆ ಅಲ್ಲಿ ಗೇಮ್ ಅಲ್ಲಿ ಟೀಮ್ ಮಾಡುವಂತದ್ದು ನಮಗೆ ಟಾಸ್ಕ್ ಇತ್ತು. ಸೊ ನನಗೆ ಆಗ್ತಾ ಇರ್ಲಿಲ್ಲ ಅದು. ನೀನು ಪರ್ಸನಲ್ ಏನೇ ಇರ್ಬೋದು, ಬಟ್ ಈ ರೀತಿ ಬಂದಾಗ ಯು ಹ್ಯಾವ್ ಟು ಬಿ ಫೇರ್ ಅಂತ. ಸೊ ಅಲ್ಲಿ ನನ್ನ ಯುದ್ಧ ಸ್ಟಾರ್ಟ್ ಆಯ್ತು ಅವ್ರ ಜೊತೆ. ಇಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಅವರು ತಲೆ ಚೇಸ್ಕೋತಾ ಇದ್ರು. ಬಟ್ ನಂದೇನು ಲಾಸ್ಟಿಗೆ ನಾನು ಒಂದ್ ಸ್ವಲ್ಪ ಸ್ಮಾರ್ಟ್ ಪ್ಲೇ ಮಾಡಕ್ ಶುರು ಮಾಡಿದೆ. ಯಾಕಂದ್ರೆ ನಾನು ಅಲ್ಲಿ ಬದುಕಬೇಕಲ್ಲ. ಇವ್ರು ರಾತ್ರಿ ಏನಾದ್ರು ನನ್ನ ತಲೆ ಮೇಲೆ ಹಾಕಿದ್ರೆ ಯಾರಿಗ್ ಗೊತ್ತು, ಗೊತ್ತು ನಿಮಗೆ ಫ್ರಸ್ಟ್ರೇಷನ್ಸ್ ಅವ್ರದ್ದು ಹೇಗೆ ತೋರಿಸ್ತಾ ಇದ್ರು ಅಂತ. ಅನಾಹುತ ಬೇಡ ಅಂತ ಅವ್ರು ಯಾರನ್ನ ಹೇಳ್ತಾ ಇದ್ರು, ಓಕೆ ಅಂತಿದ್ದೆ. ಬಟ್ ಈ ಕಡೆಯಿಂದ ನಮ್ದೊಂದು ಬೇರೆದೇ ಪ್ಲೇಸ್ಮೆಂಟ್, ನಾನು ಆಲ್ಗರಿದಮ್ ಕೂತ್ಕೊಂಡು ನೀವು ನೋಡಿರ್ಬೋದು, ನಾನೊಂದು ಇದ್ರಲ್ಲಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಆದರೆ ಅವ್ರು ಏನ್ ಮಾಡ್ತಾ ಇದ್ರು, ನಾನ್ ಏನ್ ಮಾಡ್ತಾ ಇದ್ದೆ, ರಿಸಲ್ಟ್ ಮಾತ್ರ ನಾನ್ ಹೇಗ್ ಅನ್ಕೋತಾ ಇದ್ದೆ ಹಾಗೆ ಬರ್ತಾ ಎಕ್ಸಾಕ್ಟ್ಲಿ. ಆಮೇಲೆ ಒಳಗಿರೋರು ಶಾಕು, ನನ್ಗೆ ಇವ್ರ ಜೋಡಿನಾ ಅಲ್ಲ ಇವ್ರಿಗೆ ನಾನ್ ಜೋಡಿನ, ಇದೇಂಗ್ ಸಾಧ್ಯ, ಇದೇಂಗ್ ಮಾಡಕ್ ಸಾಧ್ಯ ಅಂತ ಅವ್ರಿಗೂ ಕನ್ಫ್ಯೂಷನ್ಸ್. ನಾನು ಅದನ್ನ ಬಹಳ ಚೆನ್ನಾಗಿ ಪ್ಲೇ ಮಾಡಿದೀನಿ. Yes. ಒಳಗಡೆ ಅವ್ರನ್ನ ಆಟ ಆಡ್ಸಿದ್ದಿದ್ಯಲ್ಲ, ಅವ್ರವ್ರಿಗೇನೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಇದು ಬಿಗ್ ಬಾಸ್ ಮಾಡಕ್ ಚಾನ್ಸೇ ಇಲ್ವಲ್ಲ. ಎಷ್ಟೋ ಜನ ಗೆಸ್ ಕೂಡ ಮಾಡ್ಬಿಟ್ರು ಕೊನೆಗೆ. ಇದು ಬಿಗ್ ಬಾಸ್ ಕೊಡೋ ಜೋಡಿ ಅಂದ್ರೆ ಈ ತರ ಹಿಂಗೆಲ್ಲ ಮಾಡೋಕ್ ಸಾಧ್ಯನೇ ಇಲ್ವಲ್ಲ ಅನ್ನೋ ತರ. ಸೊ ಎಲ್ಲಾರು ಕನ್ಫ್ಯೂಷನ್ಸ್. ಆಮೇಲೆ ನಿಮ್ಗೆ ಹೇಳಿದ್ರು ಕೂಡ ಒಳಗ್ ಬಂದ್ಮೇಲೆ ಹಿಂಗೆಲ್ಲ ನಾವ್ ಹೆಂಗೆಂಗೋ ಆಟ ಆಡ್ಬಿಟ್ವಿ ಒಳಗಡೆ, ಇದು ಬಿಗ್ ಬಾಸ್ ಕೊಟ್ಟಿದ್ದಲ್ಲ ಅಂತ ನಮ್ಗೆ ಅನ್ಸೋಕ್ ಶುರು ಆಯ್ತು ಅನ್ನಂತ ಹೇಳಿದ್ರು. ಸೊ ಇದು ಸೀಕ್ರೆಟ್ ರೂಮ್ ಆಯ್ತು ಅಂತ ಅಂದ್ರೆ, ಇನ್ನು ನೆಕ್ಸ್ಟ್ ಆಕ್ಚುಲಿ ಫಸ್ಟ್ ಆಫ್ ಧ್ರುವಂತ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಅದೇನೋ ಗೊತ್ತಿಲ್ಲ. ಫಸ್ಟ್ ಆಫ್ ಧ್ರುವಂತ್ ಅವರ ಒಂದು ಜೀವನನೇ ಬೇರೆ ಬಿಗ್ ಬಾಸ್ ಮನೆಯಲ್ಲಿ, ಇನ್ ಮಿಕ್ದವ್ರ ಜೀವನ ಬೇರೆ, ಇವ್ರದೇ ಒಂದು ಲೋಕ ಅಥವಾ ಮಿಕ್ದವ್ರದೇ ಒಂದು ಲೋಕ ಅಂತ ಆಗೋಯ್ತು. ಯಾಕೆ ಆ ರೀತಿ ಮಾಡ್ಕೊಂಡ್ರಿ? ಏನು ಯಾವ ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ರಿ ಫಸ್ಟ್ ಆಫ್ ಅಲ್ಲಿ? ಇಲ್ಲ, ಅದ್ರ ಬಗ್ಗೆ ನಾನು ಹೇಳಲೇಬೇಕು. ನನಗೆ ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ಬಂದಾಗ ಒಂದು ರೀತಿ ಭಯ ಇತ್ತು. ಯಾಕಂದ್ರೆ ನಾನು ಯಾವುದೇ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಬರ್ಲಿಲ್ಲ. ನನ್ನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ನಾನು ಬೇರೆಯವ್ರದ್ದು ಯಾವ್ದೋ ರೆಫರೆನ್ಸ್ ತಗೊಂಡು ಬೇರೆ ಕಂಟೆಸ್ಟೆಂಟ್ಗಳು ವಿನ್ ಆಗಿರೋರ್ನ ಅದನ್ನೇ ಪ್ಲೇ ಮಾಡಿ, ಸೊ ನನ್ನ ವ್ಯಕ್ತಿತ್ವ ಎಲ್ಲಿ ಬರುತ್ತೆ ಆಗ? ಸೊ ಎರಡನೇದು ನಾನು ಶೋ ನೋಡ್ಲೇ ಇಲ್ಲ, ಬಿಕಾಸ್ ನನಗೆ ಎಲ್ಲೂ ಇನ್ಫ್ಲುಯೆನ್ಸ್ ಆಗಕ್ಕೆ ಇಷ್ಟ ಇರಲಿಲ್ಲ. ನನಗಲ್ಲಿ ಏನ್ ಬರುತ್ತೆ ಹಾಗೆ ಆಟ ಆಡ್ಬೇಕು. ಇಟ್ಸ್ ಅ ಗಟ್ ಫ್ಯಾಕ್ಟರ್ ಅದು. ಎರಡನೇದು, ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿರುತ್ತೆ. ಇದೇ ಲಾಸ್ಟ್ ಡಿಸೆಂಬರ್ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಸಂಚು ನಡೆದು ನನ್ನ ಮೇಲೆ ಒಂದು ಕೆಟ್ಟ ಆಪಾದನೆ ಎಲ್ಲ ಹಾಕಿ ನನ್ನ ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನ ನಡೆದಿರುತ್ತೆ. ಸೊ ಇದರಿಂದ ನನ್ನ ತಂದೆ ತಾಯಿ ತುಂಬಾ ಹರ್ಟ್ ಆಗಿರ್ತಾರೆ. ಸೊ ನನ್ನಲ್ಲಿ ಭಯ ಕಾಡ್ತಾ ಇತ್ತು, ಟು ಬಿ ಆನೆಸ್ಟ್. ನಾನು ಈ ವೇದಿಕೆನೂ ಸಿಕ್ಕಿದೆ. ಈ ವೇದಿಕೆಯಲ್ಲಿ ನಾನು ತುಂಬಾ ಕೇರ್ಫುಲ್ ಆಗಿದ್ದೆ. ಅಂದ್ರೆ ಹೆಸರು ಮಾಡಕ್ ಆಗದೆ ಇದ್ರು ನಾನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ಬಟ್ ನನಗೆ ಎಲ್ಲೆಲ್ಲಿ ಅಲ್ಲಿ ಚಿಕ್ಕದ ಏರಿಯಾ ಸಿಗ್ತಾ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೆ ನಾನು. ಸೊ ಇಟ್ ವಾಸ್ ಸಮ್ವೇರ್ ಗೋಯಿಂಗ್ ಸ್ಮೂತ್. ಮತ್ತೆ ಏನ್ ಅನ್ನಿಸ್ತು, ಗೇಮ್ ಆಕ್ಚುಲಿ ಸ್ಟಾರ್ಟ್ ಆಗ್ತಾ ಹೋಯ್ತು. ನಾವಾಗ ಸ್ವಲ್ಪ ಹೆಸರು ಮಾಡಕ್ ಶುರು ಮಾಡಿದ್ವಿ, ಒಳಗಡೆ ಟಾರ್ಗೆಟ್ ಆಗಕ್ ಶುರು ಆದೆ. ಮತ್ತೆ ನನಗೆ ಒಂದು ಇದಿತ್ತು, ಅಂದ್ರೆ ನನ್ನ ಹೊರಗಡೆ ನಡೆದಿರೋದು ಅದ್ರ ಮೇಲೆ ನನ್ನ ಜಡ್ಜ್ ಮಾಡ್ತಾರ ಅಥವಾ ಹತ್ರ ಆಗ್ತಾರ. ಸೊ ಯಾರ ಜೊತೆನೂ ಹತ್ರ ಆಗ್ತಾ ಇರ್ಲಿಲ್ಲ ನಾನು. ನನ್ನ ಹತ್ರ ಯಾರು ಚೆನ್ನಾಗಿರ್ತಾ ಇದ್ರು ಅವ್ರ ಜೊತೆ. ಮಲ್ಲಮ್ಮ ಒಂದು ನನಗೆ ಅಲ್ಲಿ ಹೇಳ್ಕೊಳ್ಳೋಕೆ ಮಾತಾಡೋದಕ್ಕೆ ಅವರೊಂದು ನನ್ನ ಒಂದು ಬೆಸ್ಟ್ ಬಡಿಯಾಗಿ ಸಿಕ್ಕಿದ್ರು ನನಗೆ. ಸೊ ಹಾಗೆ ಹೋಗ್ತಾ ಇತ್ತು ಆಟ. ನಂತರ ಯಾವಾಗ ಟಾರ್ಗೆಟ್ ಆಗಕ್ ಶುರು ಆದೆ, ನನಗೆ ಬೇಡ, ಇದು ಇನ್ನು ಡ್ಯಾಡಿ ಮಮ್ಮಿಗೆ ಮತ್ತೆ ನಾನು ಯೋಚನೆ ಮಾಡ್ತಿದ್ದ ಸ್ಟೈಲೇ ಬೇರೆ, ನನ್ನ ಒರಿಜಿನಲ್ ಸ್ಟೈಲ್ ಅಲ್ಲಿ ಇರ್ಲಿಲ್ಲ ನಾನು. ಆಮೇಲೆ ಆದ್ರೆ ಬಿಗ್ ಬಾಸ್ ಆಗ್ಲಿ ಕಿಚ್ಚ ಸರ್ ಆಗ್ಲಿ, ಅವ್ರು ಇಷ್ಟು ಸೀಸನ್ ನೋಡಿರೋದು, ಅವ್ರಿಗೆ ಗೊತ್ತಿತ್ತು ಸಮಥಿಂಗ್ ಈ ಹುಡುಗನ್ನ ಬ್ಲಾಕ್ ಮಾಡ್ತಾ ಇದೆ, ವಿ ಹ್ಯಾವ್ ಟು ಕ್ಲಿಯರ್ ದಟ್ ಅಂತ. ಅದು ಗೊತ್ತಾಯ್ತು ಅವ್ರಿಗೆ. ನಾನು ಯಾವಾಗ ಶೋ ಬಿಟ್ಟು ಹೋಗ್ತೀನಿ ಬೇಡ ಅಂತ ಅಂದಾಗ್ಲು ಅವರು ಏನ್ ಮಾಡ್ತಾರೆ, ನನ್ನ ಕಳ್ಸಲ್ಲ ಅಥವಾ ಅದಕ್ಕೆ ಎಂಟರ್ಟೈನ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇವನ್ ಆಕ್ಚುಲಿ ರಿಯಲ್ ಪೊಟೆನ್ಶಿಯಲ್ ಬೇರೆ ಇದೆ, ಏನೋ ಬಾದರ್ ಆಗ್ತಾ ಇದೆ ಅಂತ. ಮತ್ತೆ ಅವ್ರಿಗೆ ರೀಸನ್ ತಿಳ್ಕೊಂಡು ಡೈರೆಕ್ಟ್ ನಮ್ಮ ಡ್ಯಾಡಿದೊಂದು ಆಡಿಯೋಸ್ ಕಳಿಸ್ತಾರೆ. ಇಲ್ಲ ನಿನ್ನ ಹಠ ಗೊತ್ತು, ಈಗ ಆಟ ಆಡು. ಅಷ್ಟು ಒಂದೇ ಮೇಡಮ್ ನನ್ ಕಿವಿಗೆ ಬಿದ್ದಿತ್ತು. ಆಮೇಲೆ ಎತ್ಕೊಂಡ್ವಿ ಮ್ಯಾಮ್ ಗನ್, ನಮ್ ಸ್ಟೈಲ್ ಬಂದ್ವಿ. ಆಮೇಲೆ ಫೈರಿಂಗ್, ಆಮೇಲೆ ಆಟ ಆಡಿದ್ವಿ. ಆಮೇಲೆ ಅದಕ್ಕೆ ಸೀಕ್ರೆಟ್ ರೂಮ್ ಸಿಕ್ತು. ಟಿವಿಲಿ ನೋಡಿದ್ದು, ಗೋಡೆಗೆ ಬಾಲ್ ಹೊಡೆದು ಕಾಯ್ತಾ ಇದ್ದೆ, ಬರ್ತೀನಿ ಹೊರಗಡೆ ಬರ್ತೀನಿ ಅಂತ. ಅಲ್ಲಿ ಏನು ಸಿಗಲ್ಲ ನಿಮಗೆ. ನಾನೇ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೆ. ಒಂದೊಂದು ಆ ಟಿಶ್ಯೂ ಪೇಪರ್ನ ರೋಲ್ ಮಾಡಿ ಪ್ಲಾಸ್ಟರ್ ಎಲ್ಲ ಸಿದ್ದು ಗೋಡೆಗೆ ಹೊಡಿತಾ ಇದ್ದೆ, ಬರ್ತೀನಿ. ಬಂದ ಮೇಲೆ 1 ನಿಮಿಷ ವೇಸ್ಟ್ ಮಾಡ್ಲಿಲ್ಲ. ಅದಂತೂ ಸತ್ಯ ಬಿಡಿ. ಆಮೇಲಿಂದ
ಕೊಟ್ಟರು ಜನಗಳು. ಒನ್ ಮ್ಯಾನ್ ಆರ್ಮಿ, ಒಂಟಿ ಸಲಾಗ್ ಎಲ್ಲ ಬಿರುದುಗಳು ಬಂತು. ಸೂಪರ್ ಸೂಪರ್